ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 2014 ಮತ್ತೆ 2019ರಲ್ಲಿ ಒಂದೇ ಪಾರ್ಟಿ ಮೆಜಾರಿಟಿಗೆ ಬಂದಿತ್ತು ಬಿಜೆಪಿ. ಆದರೆ 24ರಲ್ಲಿ ಭಾರಿ ಕಡಿಮೆ ಮ್ಯಾಜಿಕ್ ನಂಬರನ್ನು ಗಳಿಸುವಲ್ಲಿ ಬಿಜೆಪಿ ವಿಫಲವಾದ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಜೆಪಿ ಕಸರತ್ತನ್ನು ಮಾಡ್ತಾ ಇದೆ. NDA ಮೈತ್ರಿಕೂಟದ ಎಲ್ಲ ಪಕ್ಷಗಳ ಜೊತೆಗೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸಂಜೆ 4 ಗಂಟೆಗೆ ಬಿಜೆಪಿ ನಾಯಕರು NDA ಮೈತ್ರಿಕೂಟದ ಎಲ್ಲ ಪಕ್ಷಗಳ ಜೊತೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾರೆ. ಈ ಮೀಟಿಂಗ್ ನಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಇವರೆಲ್ಲರೂ ಕೂಡ ತಮ್ಮ ನಿರ್ಧಾರ ಏನು ಅನ್ನೋದನ್ನ ಇವತ್ತು ತಿಳಿಸುವ ಸಾಧ್ಯತೆ ಇದೆ. ಸಂಜೆ 4 ಗಂಟೆಗೆ ನಿಗದಿಯಾದಂಥ ಹೈ ವೋಲ್ಟೇಜ್ ಮೀಟಿಂಗ್ ಬಿಜೆಪಿಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. NDA ಮೈತ್ರಿಕೂಟ ಈ ಬಾರಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬರೀ ಬಿಜೆಪಿ 272 ಸ್ಥಾನವನ್ನು ಗಳಿಸೋದಕ್ಕೆ ವಿಫಲವಾದ ಹಿನ್ನೆಲೆಯಲ್ಲಿ ಕಿಚಡಿ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಈ ಬಾರಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಮಿತ್ರ ಪಕ್ಷಗಳ ಜೊತೆಗೆ ಇವತ್ತು ಮೀಟಿಂಗನ್ನು ಮಾಡೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇವತ್ತಿನ ಮೀಟಿಂಗ್ನಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಭಾಗಿಯಾಗ್ತಾರೆ. NDA ಮೈತ್ರಿಕೂಟ ಸಭೆಯಲ್ಲಿ HD ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾರೆ. JDS ಕೂಡ NDA ಮೈತ್ರಿಕೂಟದ ಒಂದು ಪಕ್ಷ. ಬಿಜೆಪಿಗೆ ಬೆಂಬಲವನ್ನು ನೀಡುವ ಬಗ್ಗೆ ಅಧಿಕೃತವಾಗಿ ಇವತ್ತು ಘೋಷಣೆ ಆಗುತ್ತೆ. ಏಕನಾಥ್ ಶಿಂದೆ, ಜಿತನ್ ರಾವ್ ಮಾಂಜಿ ಕೂಡ ಭಾಗಿಯಾಗಿದ್ದಾರೆ. ದೆಹಲಿಗೆ ಮಾಜಿ CM ಕುಮಾರಸ್ವಾಮಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಯಾಕಂತ ಹೇಳಿದ್ರೆ NDA ಅಂಗ ಪಕ್ಷಗಳಲ್ಲಿ JDS ಕೂಡ ಒಂದು. ಇವತ್ತು NDA ಮೈತ್ರಿಕೂಟದ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಕುಮಾರಸ್ವಾಮಿ ಕೂಡ ಭಾಗಿಯಾಗ್ತಾರೆ. ಬಹಳ ಪ್ರಮುಖವಾದಂಥ ಸಭೆ ಇದು. ಅಮಿತ್ ಶಾ ಅವರ ಕರೆಯ ಮೇಲೆಗೆ ಕುಮಾರಸ್ವಾಮಿ ಡೆಲ್ಲಿಯತ್ತ ಹೊರಟಿದ್ದಾರೆ. ಅಮಿತ್ ಶಾ ನಡ್ಡಾ ಭೇಟಿ ಮಾಡ್ತಾರೆ. ದಳಪತಿ ಸರ್ಕಾರ ರಚನೆ ಕುರಿತು ಸಭೆಯನ್ನು ಅಮಿತ್ ಶಾ ಕರೆದಿದ್ದಾರೆ. ಇವತ್ತು 4 ಗಂಟೆಗೆ ಮಿತ್ರ ಪಕ್ಷಗಳ ಜೊತೆ ಅಮಿತ್ ಶಾ ಚರ್ಚೆಯನ್ನು ಮಾಡ್ತಾರೆ. ಕ್ಯಾಬಿನೆಟ್ನಲ್ಲಿ ಎಷ್ಟು ಸ್ಥಾನ ಸಿಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಮಿತ್ರ ಪಕ್ಷಗಳ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡಿ ಒಂದು ಹಂತಕ್ಕೆ ಇವತ್ತೊಂದು ಕ್ಲಾರಿಟಿ ಬರುತ್ತೆ. NDA ಮೈತ್ರಿಕೂಟ ದೇಶದಲ್ಲಿ ಅಧಿಕಾರವನ್ನು ಸ್ಥಾಪಿಸೋದು ಖಚಿತ. ಪ್ರಧಾನಿ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗೋದು ಖಚಿತ. ಅದರ ಜೊತೆಗೆ ಇವತ್ತು ಮಿತ್ರ ಪಕ್ಷಗಳ ಸಭೆ ಏನಿದೆ, ಹೈ ವೋಲ್ಟೇಜ್ ಮೀಟಿಂಗ್, ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದೆಹಲಿಯ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, 11:15ಗೆ ಸಭೆ ನಿಗದಿಯಾಗಿತ್ತು. ಈಗ ಸಭೆ ಮುಂದಕ್ಕೆ ಹೋಗಿದೆಯಲ್ಲ, ಯಾವ ಪಕ್ಷಗಳು, ಅದರಲ್ಲೂ ಕೂಡ NDA ಮೈತ್ರಿಕೂಟದ ಎಲ್ಲ ಪಕ್ಷಗಳು ಭಾಗಿಯಾಗ್ತಾವ? ಎಷ್ಟು ಮಹತ್ವ ಪಡ್ಕೊಂಡಿದೆ ಈ ಸಭೆ ನಟೇಶ್? ರಂಜಿತ್, ಖಂಡಿತ ಏನು ಲೋಕಸಭಾ ಚುನಾವಣೆಯ ಫಲಿತಾಂಶದ ಬೆನ್ನಲ್ಲೇ ಏನು ದೆಹಲಿಯ ಅಂಗಳದಲ್ಲಿ ಮೈತ್ರಿಯ ಕಹಾನಿ ಶುರುವಾಗ್ತಾ ಇದೆ ಅಂತಲೇ ಹೇಳ್ಬೋದು. ಮೈತ್ರಿ ಪಕ್ಷದಲ್ಲಿ ಅಂದರೆ ಈಗಾಗಲೇ NDA ಮೈತ್ರಿಕೂಟದಲ್ಲಿ ಒಂದು ರೀತಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಅಂದರೆ 18ನೇ ಲೋಕಸಭಾ ಚುನಾವಣೆ ನಂತರದಲ್ಲಿ ಪ್ರಧಾನಿಯಾಗೋದು ಪಕ್ಕಾ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಯಾಕಂದರೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ನಿತೀಶ್ ಕುಮಾರ್ ಅಂದರೆ JDUನ ನಿತೀಶ್ ಕುಮಾರ್ ಹಾಗೆಯೇ ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಂದರೆ NDA ಕೂಟದಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗೋದು ಪಕ್ಕಾ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈಗಾಗಲೇ 11:30ಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಾರಿ ಪ್ರಧಾನಿಯಾಗುವುದರ ಬಗ್ಗೆ, ಅದರ ಜೊತೆಗೆ ಏನು ಮೀಟಿಂಗ್ನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತವೆ. ಇನ್ನು ಸಂಜೆ 4 ಗಂಟೆಗೆ NDA ಏನು ಅಂಗಪಕ್ಷಗಳ ಸಭೆ ಇರೋದ್ರಿಂದ ಈಗಾಗಲೇ ಏನು ನಿತೀಶ್ ಕುಮಾರ್ ಅವರು ಕೂಡ ಸರಿಯಾಗಿ 11 ಗಂಟೆಗೆ ಸರಿಯಾಗಿ ದೆಹಲಿಗೆ ಆಗಮಿಸ್ತಾರೆ. ಚಂದ್ರಬಾಬು ನಾಯ್ಡು ಕೂಡ ಏನು ದೆಹಲಿಗೆ ಬರ್ತಾರೆ. ಅಂದರೆ ಸಭೆಗೋಸ್ಕರ ಸಭೆಯ ಹಿನ್ನೆಲೆಯಲ್ಲಿ ದೆಹಲಿಗೆ ಆಗಮಿಸ್ತಾ ಇರುವಂಥದ್ದು. ಇದರ ಜೊತೆಗೆ JDS ನಾಯಕರಾದಂಥ ಕುಮಾರಸ್ವಾಮಿ ಅವರು ಕೂಡ ಇಂದು ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ
ಈ ಒಂದು NDA ಮೈತ್ರಿಕೂಟದ ಸಭೆ ಏನಿದೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಸಾಕಷ್ಟು ವಿಚಾರಗಳು ಈ ಬಾರಿ ಚರ್ಚೆ ಆಗಬೇಕಿದೆ. ಯಾವ ಪಕ್ಷಕ್ಕೆ ಅಂದರೆ ಮೈತ್ರಿಕೂಟದಲ್ಲಿ ಇರ್ತಕ್ಕಂತಹ ಪಕ್ಷಗಳೇನಿದೆ, ಅಂದರೆ NDA ಮೈತ್ರಿಕೂಟದಲ್ಲಿ ಇರ್ತಕ್ಕಂತಹ ಪಕ್ಷಗಳೇನಿದೆ, ಆ ಪಕ್ಷಗಳಲ್ಲಿ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು, ಇದೆಲ್ಲ ವಿಚಾರಗಳು ಚರ್ಚೆ ಆಗಬೇಕು. ಹಿಂದೆ ಫೈನಲ್ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಇಂದು ಕ್ಯಾಬಿನೆಟ್ ಮೀಟಿಂಗ್ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ರಾಷ್ಟ್ರಪತಿಗಳನ್ನು ಭೇಟಿ ಆಗ್ತಾರೆ. ರಾಷ್ಟ್ರಪತಿ